ಏ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಹೋಗ್ತಾ ಇರೋದು ಓಂಕಾರೇಶ್ವರ ಟೆಂಪಲ್ಗೆ. ಇದು ಬಂದು ಉತ್ರಳ್ಳಿ ಮೇನ್ ರೋಡ್ ಹತ್ರ, ಕೆಂಗೇರಿ ಸೈಡ್ ಹತ್ರ ಇರೋದು. ಇಲ್ಲಿ 12 ಜ್ಯೋತಿರ್ಲಿಂಗಗಳ ಗೋಪುರ ಇದೆ, ಮತ್ತು ಪ್ರತ್ಯೇಕ ಗರ್ಭಗುಡಿಗಳಿದೆ ಈ ಜ್ಯೋತಿರ್ಲಿಂಗಕ್ಕೂ. ಮತ್ತು ಇಲ್ಲಿ ಏನಂದರೆ ವಿಶೇಷತೆ ಏನಂದರೆ 10 ಜ್ಯೋತಿರ್ಲಿಂಗಕ್ಕೆ ವಿಮಾನ ಗೋಪುರಗಳಿದೆ. ಇನ್ನು 2 ಜ್ಯೋತಿರ್ಲಿಂಗ ಶ್ರೀಶೈಲ ಮಲ್ಲಿಕಾರ್ಜುನ ಮತ್ತು ರಾಮೇಶ್ವರ ಜ್ಯೋತಿರ್ಲಿಂಗಕ್ಕೆ ದಕ್ಷಿಣ ಭಾರತದ ಕೆತ್ತನೆಯನ್ನು ಕೊಟ್ಟಿದ್ದಾರೆ. ಮತ್ತು ಇದ್ರ ಬ್ಯಾಕ್ ಸೈಡ್ ಒಂದು ಚಿಕ್ಕ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಹಾಗೆ ಪಕ್ಕದಲ್ಲಿ ನೋಡಿದ್ರೆ ಅಲ್ಲೊಂದು ಆಶ್ರಮ ಕೂಡ ಉಂಟು, ಓಂಕಾರ ಆಶ್ರಮ ಅಂತಲೂ ಅಂತಾರೆ ಇದನ್ನು. ಇಲ್ಲಿಂದ ಬಂದು ಹಾಗೆ ಮೇಲ್ಗಡೆ ಕಾಣಿಸ್ತಾ ಇದೆ ಒಂದು ದೇವಸ್ಥಾನ. ಸೊ ಅಲ್ಲಿ ಒಂದು ದೇವಸ್ಥಾನ, ಅದ್ರ ಹೆಸರೇನೆಂದರೆ ಮತ್ಸ್ಯನಾರಾಯಣ ದೇವಸ್ಥಾನ ಅಂತಾರೆ. ಮತ್ಸ್ಯನಾರಾಯಣ ಇದು ಮೊದಲ ಅವತಾರ, ವಿಷ್ಣುವಿನ ಮೊದಲ ಅವತಾರ ಅಂತಲೂ ಹೇಳ್ತಾರೆ. ಮೇಲ್ಗಡೆ ಹತ್ತೋಗೋಣ ಬನ್ನಿ. ಇಲ್ಲಿ ಹತ್ತಿ ಹೋದಾಗ ನಮಗೆ ಅಲ್ಲಿ ಒಂದು ದೊಡ್ಡ ಆಲ್ಮರ ಕೂಡ ಸಿಗುತ್ತೆ. ಅದು 300 ವರ್ಷಗಳ ಹಳೇದಂತಲೂ ಹೇಳ್ತಾರೆ. ಇಲ್ಲಿ ನೋಡಿ ಸರ್ವಧರ್ಮ ಸಮನ್ವಯ ಅಂತ ಬರೆದಿದ್ದಾರಲ್ವ. ಏನಕ್ಕೆ ಆ ಸಿಂಬಲ್ ಕೊಟ್ಟಿದ್ದಾರೆ ಅಂದರೆ ಇದ್ರ ಮರದ ಸುತ್ತಲೂ ಎಲ್ಲ ಧರ್ಮಗಳದ್ದು, ಕ್ರೈಸ್ತ, ಬೌದ್ಧ ಧರ್ಮ, ಎಲ್ಲ ಧರ್ಮಗಳದ್ದು ಸ್ಟ್ಯಾಚು ಇಟ್ಟಿದ್ದಾರೆ. ಅದ್ರ ಜೊತೆ ಇದೊಂದು ಟವರ್ ಇದೆ, ಕ್ಲಾಕ್ ಟವರ್ ಜೊತೆ ಹಾಗೆ ಮುಂದೆ ಬಂದರೆ ನಮಗೆ ಬ್ಯಾಂಗ್ಳೂರ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ಬ್ಯಾಂಗ್ಳೂರ್ ವ್ಯೂ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಜೊತೆ ಬರೋದಕ್ಕೆ ತುಂಬ ದೂರ ಏನಿಲ್ಲ ಇದು ಸಿಟಿಯಿಂದ, ತುಂಬ ಚೆನ್ನಾಗೂ ಅನಿಸುತ್ತೆ. ಜಸ್ಟ್ ಇಟ್ ವಿಲ್ ಟೇಕ್ 10 minutes ಫ್ರಮ್ ಕೆಂಗೇರಿ. ಸೊ ಗೈಸ್, ಹೋಪ್ ಯು ಆಲ್ ಲೈಕ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು. ಬಾಯ್.